ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಪೊಲೀಸರ ವೆಹಿಕಲ್ನ ಸೈರನ್ ಶಬ್ದ ಕೇಳಿದ್ರೆ ಎಷ್ಟೋ ಜನರ ಎದೆ ನಡಗುತ್ತೆ. ಪೊಲೀಸರು ಮನೆ ಹತ್ರ ಬಂದ್ರೆ ಎಲ್ಲರೂ ಅದೇನೋ ಡೌಟ್ ಇಂದ ನೋಡ್ತಾರೆ. ಹಳ್ಳಿಗಾಡುಗಳಲ್ಲಂತೂ ಪೊಲೀಸರ ನೆರಳು ಬಿದ್ರೂ ಜನ ಭಯ ಪಡ್ತಾರೆ. ಇಷ್ಟೆಲ್ಲ ಭಯ ಪಡೋ ಜನರ ನಡುವೆ ಓರ್ವ ವೃದ್ಧೆ ಪೊಲೀಸೇ ನಮ್ಮ ಬಂಧು ಬಳಗ, ಜೈಲೇ ನಮ್ಮ ಮನೆ ಅಂತ ಅಪರಾಧಗಳ ಮೇಲೆ ಅಪರಾಧಗಳನ್ನ ಮಾಡಿ ಜೈಲಲ್ಲೇ ಠಿಕಾಣಿ ಹೂಡಿದ್ದಾರೆ. ಈಕೆ 81 ವರ್ಷದ ವೃದ್ಧೆ ಅಕಿಯೋ. ಜಪಾನ್ನ ಈ ವೃದ್ಧೆ ಒಂಟಿ ಜೀವನ ನಡೆಸ್ತಾ ಇದ್ರು. ಬಡತನ, ಹಸಿವು ಒಂದು ರೀತಿಯಲ್ಲಿ ಕಾಡಿದ್ರೆ ವೃದ್ಧಾಪ್ಯದಲ್ಲಿ ಒಂಟಿತನ ಮತ್ತೊಂದು ರೀತಿಯಲ್ಲಿ ಕಾಡ್ತಿತ್ತು. ಊಟದಿಂದ ಹಿಡಿದು ವಯೋಸಹಜ ಕಾಯಿಲೆಗೆ ಬೇಕಾಗೋ ಔಷಧಿ ತಗೊಳ್ಳೋಕು ಹಣ ಆಕೆ ಬಳಿ ಇರಲಿಲ್ಲ. ತನ್ನವರು ಅಂತ ಯಾರೂ ಇರಲಿಲ್ಲ. ಹೌದು, ಆ ವೃದ್ಧೆ 60 ವರ್ಷದವರಿದ್ದಾಗ ಹಸಿವು ತಾಳಲಾರದೆ 2 ಬಾರಿ ಕಳ್ಳತನ ಮಾಡಿದ್ರು. ಅದು ಕೂಡ ಆಕೆ ಕದ್ದಿದ್ದು ಊಟವನ್ನೇ. ಆಗ ಆಕೆಯನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ರು. ಒಂದಷ್ಟು ತಿಂಗಳು ಜೈಲಲ್ಲೇ ಇದ್ದು ವಾಪಸ್ಸಾಗಿದ್ರು ಆ ವೃದ್ಧೆ. ಆದರೆ ಜೈಲಿಂದ ಬಂದ ಮೇಲೆ ಆಕೆ ಮನಸ್ಥಿತಿಯೇ ಬದಲಾಗಿತ್ತು. ಇಷ್ಟು ದಿನ ತನ್ನವರು ಯಾರೂ ಇಲ್ಲ ಅಂತಿದ್ದ ತನ್ನ ಸುತ್ತ 500 ಜನ ಇದ್ರು. ಒಂದು ಹೊತ್ತು ಹೊಟ್ಟೆ ತುಂಬುವಷ್ಟು ಊಟ ಸಿಕ್ಕರೆ ಸಾಕು ಅಂತಿದ್ದೆ, ಈಗ 3 ಹೊತ್ತು ಹೊಟ್ಟೆ ತುಂಬ ಊಟ ಸಿಕ್ತಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಿರೋ ತನಗೆ ಉಚಿತವಾಗಿ ಚಿಕಿತ್ಸೆಯೂ ಸಿಕ್ತಿತ್ತು. ಆದರೆ ಈಗ ಏನೂ ಇಲ್ವಲ್ಲ, ನನಗೆ ಎಲ್ಲೂ ಕೆಲಸ ಸಿಗೋದಿಲ್ಲ, ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಆಕೆ ಮತ್ತೆ ಕಳ್ಳತನದ ಮೇಲೆ ಕಳ್ಳತನ ಮಾಡೋಕೆ ಶುರು ಮಾಡಿದ್ರು. ಈಗ ಆಕೆಯೋಗೆ 81 ವರ್ಷ ವಯಸ್ಸು. ಸುಮಾರು 21 ವರ್ಷದಿಂದ ಸರಣಿ ಕ್ರೈಮ್ಗಳನ್ನ ಮಾಡ್ತಾ ವೃದ್ಧೆ ಜೈಲಲ್ಲೇ ಇದ್ದಾರೆ. ಈ ಬಗ್ಗೆ ಮಾತನಾಡಿರೋ ಅವರು ತನ್ನ ಕಣ್ಣೀರ ಕಥೆಯನ್ನು ಬಿಚ್ಚಿಟ್ಟಿದ್ದಾರೆ. ನಾನು ಈ ನಿರ್ಧಾರಕ್ಕೆ ಬರೋಕೆ ನನ್ನ ಬಡತನವೇ ಕಾರಣ. ನಾನು ಇದನ್ನ ಒಂದು ಸಾಮಾನ್ಯ ಸಂಗತಿ ಅನ್ನೋ ರೀತಿಯಲ್ಲಿ ನೋಡ್ತೀನಿ. ಒಂದು ವೇಳೆ ನಾನು ಆರ್ಥಿಕವಾಗಿ ಸಬಲಳಿದ್ದಲ್ಲಿ, ಒಂದು ಉತ್ತಮ ಜೀವನ ನನ್ನದಾಗಿದ್ರೆ ಇಂತಹ ಯಾವುದೇ ಕೆಲಸ ಮಾಡ್ತಿರ್ಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಜೈಲಿಗೆ ಹೋಗೋ ಮೊದಲು ಆಕೆಯು ತನ್ನ 43 ವರ್ಷದ ಮಗನೊಂದಿಗೆ ವಾಸಿಸ್ತಾ ಇದ್ರು. ಆದರೆ ಅವನು ಪದೇ ಪದೇ ಮನೆ ಬಿಟ್ಟು ಹೋಗುವಂತೆ ತಾಯಿಗೆ ಪೀಡಿಸ್ತಿದ್ದಂತೆ. ಇದರಿಂದಾಗಿ ನಾನು ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಲೆಯನ್ನೇ ಕೆಡಿಸ್ಕೊಂಡಿರ್ಲಿಲ್ಲ. ನನಗೆ ಆಗ ಅನಿಸಿದ್ದು, ನಾನು ಬದುಕುವುದರಲ್ಲಿ ಏನೂ ಅರ್ಥ ಇಲ್ಲ, ನಾನು ಸತ್ತು ಹೋಗಬೇಕು ಅಂದ್ಕೊಂಡಿದ್ದೆ. ಆದರೆ ಈಗ ಇಲ್ಲಿ ಆರಾಮಾಗಿದ್ದೀನಿ ಅಂತಿದ್ದಾರೆ. ಜೊತೆಗೆ ತಾನು ಮಕ್ಕಳನ್ನ ಬೆಳೆಸುವಾಗ ಮಾಡಿದ ತಪ್ಪಿನ ಬಗ್ಗೆಯೂ ಹೇಳ್ಕೊಂಡಿದ್ದಾರೆ. ನನ್ನ ಮಗ ಹೊಟ್ಟೆಯಲ್ಲಿದ್ದಾಗ ನಾನು ನೋವು ಪಟ್ಟೆ. ಹುಟ್ಟಿದ ಮೇಲೆ ಅವನ ಮೇಲಿನ ಹೆಚ್ಚಿನ ಪ್ರೀತಿಯಿಂದ ಅವನು ಅಂದಿದ್ದನ್ನೆಲ್ಲ ಅನ್ನಿಸ್ಕೊಂಡು ನೋವು ಪಟ್ಟೆ. ಆಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಿದ್ರೆ ನನಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈಗ ವಯಸ್ಸಾಗಿದೆ, ನಾನೇನು ಮಾಡೋಕ್ಕಾಗಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ಈ ಕಥೆ ಹೆತ್ತವರನ್ನ ನಿರ್ಲಕ್ಷಿಸೋರಿಗೆ ಹಾಗೂ ಪ್ರೀತಿಯ ಹೆಸರಲ್ಲಿ ಮಕ್ಕಳ ಬೆಳವಣಿಗೆಯ ಸಮಯದಲ್ಲಿ ಅವರ ಸರಿ ತಪ್ಪುಗಳನ್ನು ತಿದ್ದದ ಪೋಷಕರಿಗೂ ಪಾಠವಾಗಲಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.